ರಾಮುಲೂರು ಬಿ ಜೆ ಪಿಯ ಎಸ್ ಟಿ ನಾಯಕರಾಗಲು ಹಾತೊರಿತಾ ಇದ್ದಾರೆ. ಜೊತೆಗೆ ರಾಜ್ಯದ ಎಸ್ ಟಿ ಲೀಡರ್ ಆಗೋಕ್ಕೆ ಅವ್ರು ಭಾಳ ಹಿಂದಿಂದ ತಯಾರಿ ಮಾಡ್ತಾ ಇದ್ದಾರೆ. ಬಿ ಜೆ ಪಿ ಅಧ್ಯಕ್ಷರಾಗೋಕ್ಕೂ ತುಂಬ ಟವಲ್ ಹಾಕಿ ಕಾದ್ರು. ಇತ್ತೀಚೆಗೆ ಭಾಷಣವನ್ನು ತುಂಬ ಸುಧಾರಿಸ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅಂದ್ರಗಿನ ಅಂದಗಾಡು ಅವೆಲ್ಲ ಹೋಗಿದೆ. ಬಳ್ಳಾರಿ ಬುಲ್ಲೋಡು ಈಗ ಸೊಫೆಸ್ಟಿಕೇಟೆಡ್ ಭಾಷಣಕಾರರಾಗ್ಬಿಟ್ಟಿದ್ದಾರೆ. ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅದು ಯಾರು ಬರ್ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಲಾಸ್ಟ್ ಟೈಮಲ್ಲಿ ನೋಡಿದ್ರಲ್ಲ, ಇವ್ರದ್ದು ಇನ್ನೂ ಪೂರ್ತಿ ಹಾಕಿದ್ರೆ ವಂಡರ್ಫುಲ್ ಮಾತಾಡಿದ್ದಾರೆ. ತುಂಬ ಅಂದರೆ ಎದುರಾಳಿಗೆ ನಾಳೆ ನಾಡೋದ್ರಲ್ಲಿ ಜಾರಕಿಹೊಳಿಯನ್ನು ಲೇವಡಿ ಮಾಡೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ರಾಮುಲೂರು ಮೆಚೂರ್ಡ್ ಪೊಲಿಟಿಷಿಯನ್ ಆಗ್ತಾ ಇದ್ದಾರೆ. ತುಂಬ ಹಿಂದಿನ ನೋಡ್ಕೊಂಬರ್ತಿದ್ದೀವಿ ಸರ್. 2007-8 ಇವರಿಗೆಲ್ಲ ಈಗ ಡಿ ಕೆ ಶಿವಕುಮಾರ್ ಅವರೇ ಒಂದು ಮಾಡೆಲ್ ಯಾಕೆಂತೇಳಿ ಡಿ ಕೆ ಶಿವಕುಮಾರ್ ಅವರು ಏನಪ್ಪ ಅಂದ್ರೆ ಎರ್ರ ಬಿರ್ರಿ ಮಾತಾಡ್ತಾ ಇದ್ರು. ಈಗ ಸಾಫ್ಟ್ ಆಗಿದ್ದಾರೆ. ಈಗೆಲ್ಲ ಪ್ರೌಢಿಮೆ ಬಂದಿದೆ. ತುಂಬಾ ಸುಸಂಸ್ಕೃತವಾಗಿ. ಹೌದು. ಈ ಸಂಸ್ಕೃತದಲ್ಲಿ ಭಾಷಣ ಮಾಡಂದ್ರೆ ಸಂತತ್ವ ಅಲ್ಲ, ಸಂಸ್ಕೃತದಲ್ಲೇ ಭಾಷಣ ಮಾಡಂದ್ರೆ ಮಾಡ್ಬಿಡ್ತಾರೆ. ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಶ್ಲೋಕಗಳನ್ನ ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದೀವಿ. ನಮ್ಮ ಕಣ್ಣೆದುರುಗಡೆ ರಾಜಕಾರಣಿಗಳು ಸುಧಾರಿಸುತ್ತಿರುವ ರಾಜಕಾರಣಿಗಳಲ್ಲಿ ರಾಮುಲು ಕೂಡ ಒಬ್ಬರು ಈಗ ಸರ್. ಹಾಗಾಗಿ ನೋಡ್ಬೇಕು ಸರ್. ಪಾಪ ನಮ್ಮ ನಾಗೇಂದ್ರ ಅವ್ರನ್ನ ಎಲ್ಲರೂ ಸೇರಿ ಕಾರ್ನರ್ ಮಾಡ್ಕೊಂಡಿದ್ದಾರೆ. ಈ ಫೈಟ್ನಲ್ಲಿ ನಾಗೇಂದ್ರ ಅವರು ಸರ್ವೈವ್ ಆಗ್ತಾರಾ? ಅಲ್ಲ ಈಗ ಬಲಿ ಆಗ್ತಾರಾ? ಇಲ್ಲ, ಈಗ ಇದು ನಾಗೇಂದ್ರ ಪ್ರಶ್ನೆ ಇಲ್ಲ ಇಲ್ಲಿ. ಇಡಿಯಾಗಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಪ್ರಶ್ನೆ ಇದೆ ಇಲ್ಲಿ. ಹೀಗಾಗಿ ಅದು ನೀವು ಹೇಳ್ದಂಗೆ ಅವರೇ ಒಂದು ಆಹಾರ ಕೊಟ್ಟರು. ತಿಮ್ಮಾಪುರ್ ನಂಜೇಮಠ ಅವ್ರದೇ ಆಡಿಯೋ ಇತ್ತು. ಮತ್ತು ಯಾರು ಅವ್ರ ಶಿಷ್ಯರವರು ಯಾರು ಎಸ್ ಕೆ ಪಾಟೀಲ್ರು, ಕರೆಕ್ಟ್, ಅವ್ರ ನಿರ್ದೇಶನ ಇತ್ತೋ ಇಲ್ಲೋ ಗೊತ್ತಿಲ್ಲ. ಅದು ಯಾಕಂತಾರಪ್ಪ ಅಂದ್ರೆ ಅದು ಅಲ್ಲಿ ಬಂದಿಲ್ಲ, ಅವ್ರ ಪ್ರಸ್ತಾಪ ಬಂದಿಲ್ಲ. ಅವ್ರಿಗೆ ಬರೀ ಕೊಡಬೇಕಾಗಿತ್ತು, ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳಿದಾರೆ ಅಷ್ಟೇ. ಆದ್ರೆ ನಾಗೇಂದ್ರನಂತವ್ರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಬೈಯೋದು 80% ಬರೀ ಇವು ಪೇಮೆಂಟ್ ಶೀಟ್ ಆಗಿಬಿಟ್ಟಿದ್ದಾವೆ ಅಂತಕ್ಕಂಥ 80% ಮಿನಿಸ್ಟ್ರಿ ಎಲ್ಲ ದುಡ್ಡು ಕೊಟ್ಟವರು ಆಗಿದ್ದಾರೆ ಅಂತಕ್ಕಂಥ ಒಂದು ಅರ್ಥ ಇರೋದು ಅಲ್ಲಿದೆ. ಪಾಪ ತಿಮ್ಮಾಪುರ ಅವರು ಎವ್ರಿ ಡೇ ನೋಡ್ತಾ ಇದ್ದಾರೆ ಅಂತ ಈ ಎಪಿಸೋಡ್ನ ನನ್ನಿಂದ ಶುರುವಾಗಿದ್ದಲ್ವಾ ಅಂತ. ನಂಜನಮಠ ಅವರು ಎವ್ರಿ ಡೇ ನೋಡ್ತಾ ಇದ್ದಾರೆ ಅನ್ಸುತ್ತೆ, ನಂದೇ ಇದು ಅಂತ. BJP ಅವ್ರಿಗೆ ಸ್ಕ್ರಿಪ್ಟು ಎಲ್ಲ ಬರ್ಕೊಟ್ಟಿದ್ದವರು.